ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ತೇಜಸ್ವಿನಿ. ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ನೌನ್. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದೆ, ನೌನ್ ಅಂತ ಅಂದರೆ ನಾಮಪದ, ಹೆಸರನ್ನು ಸೂಚಿಸುವಂಥದ್ದು ಪದನ ನಾವು ನೌನ್ ಅಂತ ಕರಿತೀವಿ. ಯಾವುದೇ ವಸ್ತುವಿನ ಹೆಸರನ್ನು ಸೂಚಿಸುವಂಥದ್ದು ನೌನ್ ಆಗುತ್ತೆ. ಆ ನೌನನ್ನು ಕನ್ನಡದಲ್ಲಿ ನಾವು ನಾಮಪದ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ನಾವು ತಿಳ್ಕೊಳ್ಳೋಣ. ನೌನ್, NOUN, ನೌನ್. ನೌನ್ ಅಂತ ಅಂದರೆ ನಾಮಪದ. ನಾಮ ಅಂತ ಅಂದರೆ ನಮ್ಮ ಹೆಸರು. ಹೆಸರನ್ನು ಸೂಚಿಸುವಂಥ ಪದನ ನಾವು ನಾಮಪದ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ನೇಮಿಂಗ್ ವರ್ಡ್. ನೇಮಿಂಗ್, ನಿಮಗೆ ಒಂದು ಈಸಿ ಮೆಥಡ್ನ ಹೇಳ್ಕೊಡ್ತೀನಿ. ನಾಮ, ನೇಮ್. ಸೊ ಎರಡರ ಸ್ಪೆಲ್ಲಿಂಗು ಒಂದೇ ಥರ ಇರುತ್ತೆ, ನಿಮಗೆ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ನಾಮಪದ, ನೇಮಿಂಗ್ ವರ್ಡ್. ನೇಮಿಂಗ್ ವರ್ಡ್, ನೌನ್. ಮೂರೂ ಕೂಡ ನಾವು ಎನ್ನಿಂದನೇ ಶುರುವಾಗುತ್ತೆ. ಎನ್ನಿಂದನೇ ಶುರುವಾಗುತ್ತೆ. ಸೊ ನಿಮ್ಗೆ ಈಸಿ ಆಗುತ್ತೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ನೇಮಿಂಗ್ ವರ್ಡ್, ಯಾವುದರ ನೇಮಿಂಗ್ ವರ್ಡ್, ಯಾವುದರ ಹೆಸರನ್ನು ನಾವು ಇದರಲ್ಲಿ ಸೂಚನೆ ಮಾಡ್ತೀವಿ ಅಂತ ಅಂದರೆ, ಒಂದು ವ್ಯಕ್ತಿ, ಪರ್ಸನ್ ಅಂತ ಅಂದರೆ ವ್ಯಕ್ತಿ, ಪ್ಲೇಸ್ ಅಂದರೆ ಜಾಗ, ಆ್ಯನಿಮಲ್ ಅಂತ ಅಂದರೆ ಒಂದು ಪ್ರಾಣಿ, ಪಕ್ಷಿನೂ ಆಗ್ಬೋದು, ಅದು ಪ್ರಾಣಿ, ಪಕ್ಷಿ ಅಥವಾ ಒಂದು ವಸ್ತು. ಸೊ ನಾವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ, ನೌನ್ ಈಸ್ ಅ ನೇಮಿಂಗ್ ವರ್ಡ್. ಹೆಸರನ್ನು ಸೂಚಿಸುವಂತಹ ಪದ. ಯಾವುದರ ಹೆಸರನ್ನು ಸೂಚಿಸುವಂತಹ ಪದ ಅಂದರೆ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್. ವ್ಯಕ್ತಿ, ಜಾಗ, ಪ್ರಾಣಿ, ಪಕ್ಷಿ ಹಾಗೂ ವಸ್ತು. ಈ ನಾಲ್ಕರ ಹೆಸರನ್ನು ಸೂಚಿಸುವಂತಹ ಪದನ ನಾವು ನೌನ್ ಅಂತ ಕರಿತೀವಿ. ಆರ್ಟಿಕಲ್ಸ್ ಪಾಠ ಮಾಡಬೇಕಾದ್ರೆ ನಾನು ಈ ಪದದ ಉಲ್ಲೇಖ ಮಾಡಿದ್ದೆ, ಈ ಪದನ ಹೇಳಿದ್ದೆ ನಿಮಗೆ. ನೌನಿನ ಮುಂದೆ ಹಾಕುವಂತಹ ವರ್ಡ್ಗಳನ್ನ ನಾವು ಆರ್ಟಿಕಲ್ ಅಂತ ಹೇಳ್ತೀವಿ. ದ ಮತ್ತು ಆ್ಯನ್ ಅಲ್ಲ. ಹಾಗಾಗಿ ಇಲ್ಲಿ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಅಂದರೆ ಗುರ್ತು ಹಿಡಿಯೋಕ್ಕೆ ಈಸಿ ಆಗುತ್ತೆ ನಾವು ಇದನ್ನು ಅಭ್ಯಾಸ ಮಾಡಿದರೆ. ಸೊ ನೌನ್ಸಲ್ಲಿ 4 ವಿಧ ಇದೆ. ಇವತ್ತು ಮೊದಲನೇ 2 ವಿಧಾನ ತಿಳ್ಕೊಳ್ಳೋಣ. ಮೊದಲನೇ ವಿಧ ಪ್ರಾಪರ್ ನೌನ್. ಕನ್ನಡದಲ್ಲಿ ಅದನ್ನು ಅಂಕಿತ ನಾಮ. ಅಂಕಿತ ಅಂದರೆ ಹೆಸರು. ವ್ಯಕ್ತಿ ಆಗಿರ್ಬೋದು ಅಥವಾ ಸ್ಥಳ ಆಗಿರ್ಬೋದು, ಪ್ರಾಣಿ ಪಕ್ಷಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು. ಯಾವುದೇ ವಸ್ತುವಿನ ಹೆಸರನ್ನು, ಸ್ಪೆಷಲ್ ನೇಮ್ ಅಂತ ನಾನು ಏನು ಬರ್ತಿದ್ದೀನಿ ಇಲ್ಲಿ, ಅದರ ಹೆಸರನ್ನು ತಿಳಿಸುವಂತಹ ಪದ, ಅದರ ಹೆಸರು. ಅಂಕಿತ ಅಂದರೆ ಹೆಸರು. ಅಂಕಿತ ನಾಮ ಕೇಳಿದ್ದೀವಿ ಅಲ್ವಾ ನಾವು ಕನ್ನಡದಲ್ಲಿ ಓದ್ಬೇಕಾದ್ರೆ, ಹಾಗೆ ಅಂಕಿತ ನಾಮ ಅದನ್ನು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಮಾಡಿದ್ದೀನಿ. ಮೊದಲನೇ ಎಕ್ಸಾಂಪಲ್, ನನ್ನ ಹೆಸರೇ ಬರೆದಿದ್ದೀನಿ, ತೇಜಸ್ವಿನಿ. ನೆಕ್ಸ್ಟು ಬ್ಯಾಂಗ್ಳೂರ್, ಪ್ಲೇಸಲ್ಲಿ ಬ್ಯಾಂಗ್ಳೂರ್, ಆ್ಯನಿಮಲಲ್ಲಿ ಟೈಗರ್, ಮತ್ತು ಥಿಂಗ್ ವಸ್ತು ಯಾವುದೇ ಆಗಿರ್ಬೋದು. ಸೊ ನಾನು ಸುಮ್ಮನೆ ಒಂದು ನದಿ ಹೆಸರು ಬರ್ತಿದ್ದೀನಿ, ಗಂಗಾ. ನಿಮಗೆ ಜ್ಞಾಪಕ ಇರ್ಬೋದು ಆರ್ಟಿಕಲ್ಸ್ ಮಾಡಬೇಕಾದ್ರೆ ದ ಗಂಗಾ, ಯಾಕಂದರೆ ಗಂಗಾ ನೌನ್ ಅಂತ ಹೇಳಿದ್ದೆ. ಸೊ ದ ಗಂಗಾ, ಅದೇ ಎಕ್ಸಾಂಪಲ್ನ ನಿಮಗೆ ರಿಲೇಟ್ ಆಗಲಿ ಅಂತ ತಗೊಂಡಿದ್ದೀನಿ. ಇದೆಲ್ಲನೂ ಸ್ಪೆಷಲ್ ನೇಮ್ಸ್. ಒಂದು ವ್ಯಕ್ತಿಯ ಹೆಸರು, ಒಂದು ಜಾಗದ ಹೆಸರು ಹಾಗೂ ಒಂದು ಪ್ರಾಣಿ ಪಕ್ಷಿಯ ಹೆಸರು, ಒಂದು ವಸ್ತುವಿನ ಹೆಸರಾಗಿರೋದ್ರಿಂದ, ಅವುಗಳದೇ ಸ್ಪೆಷಲ್ ನೇಮ್ ಆಗಿರೋದ್ರಿಂದ ಇದನ್ನು ಪ್ರಾಪರ್ ನೌನ್ ಅಂತೀವಿ. ಪ್ರಾಪರ್ ನೌನ್ ಅಂದರೆ ಸ್ಪೆಷಲ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಅ ಥಿಂಗ್. ಸೊ ಪ್ರಾಪರ್ ನೌನ್ನ ಕನ್ನಡದಲ್ಲಿ ಏನಂತೀವಿ? ಅಂಕಿತ ನಾಮ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ. ಇದು ಅಂಕಿತ ನಾಮ ಆದಮೇಲೆ ನಾವು ನೆಕ್ಸ್ಟ್ ಬರ್ತಾ ಇರೋದು ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ರೂಢನಾಮ. ನಾವು ರೂಢಿಯಲ್ಲಿ ಬಳಸುವಂತಹ ನೌನ್. ಜನರಲ್ ಆಗಿ ಮಾತಾಡಬೇಕಂದ್ರೆ, ಒಂದು ಹೆಂಗಸಿನ ಬಗ್ಗೆ ಮಾತಾಡಬೇಕಂದ್ರೆ ನಾವು ಶಿ ಈಸ್ ಅ ಲೇಡಿ ಅಲ್ಲ. ಸೊ ಲೇಡಿ ಸುಮ್ಮನೆ ಕಾಮನ್ ಆಗಿ ಅವ್ರ ಹೆಸರು ಗೊತ್ತಿಲ್ಲದಿದ್ದಾಗ ನಾವೇನಂತ ಕರಿತೀವಿ? ಒಬ್ಬರು ಹೆಂಗಸು ಅವರು.
ಹಾಗೆ ಒಂದು ಸಿಟಿ, ಯಾವುದೇ ಒಂದು ಸಿಟಿ, ಯಾವುದೇ ಒಂದು ಜಾಗ ಆಗಿರ್ಬೋದು. ಆ್ಯನಿಮಲ್, ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು. ಆ್ಯನಿಮಲ್ಸ್ ಲಿವ್ ಇನ್ ಫಾರೆಸ್ಟ್ ಅಂತ ಹೇಳಿದಾಗ ಕಾಮನ್ ಆಗಿ ನಾವು ಪ್ರಾಣಿಗಳನ್ನ ಏನಂತ ಕರಿತೀವಿ? ಆ್ಯನಿಮಲ್ಸ್ ಅಂತ ಕರಿತೀವಿ. ಸೊ ಆ್ಯನಿಮಲ್ಸ್ ರೂಢನಾಮ, ಕಾಮನ್ ಆಗಿ ಕರೆಯುವಂಥದ್ದು. ಮತ್ತು ರಿವರ್ ಅಂತ ಅಂದರೆ ಯಾವುದಾದ್ರೂ ಒಂದು ನದಿ, ರೂಢಿಯಲ್ಲಿ ಕರೆಯುವಂಥದ್ದು. ಸೊ ಆ ನದಿ ಬಗ್ಗೆ ಮಾತಾಡಬೇಕಂದ್ರೆ ನಾವು ರಿವರ್. ಸೊ ಇದನ್ನೆಲ್ಲ ನಾವು ಕಾಮನ್ ನೌನ್ ಆಗಿ ಉಪಯೋಗಿಸ್ತೀವಿ. ಸೊ ಇವಾಗ ಒಂದು ಕಂಪ್ಯಾರಿಸನ್ಗೆ ಬರೋಣ. ನಾನು ನನ್ನ ಹೆಸರನ್ನ ಹೇಳಬೇಕಂದ್ರೆ ತೇಜಸ್ವಿನಿ ಅಂತ ಹೇಳ್ತೀನಿ. ಆದರೆ ಕಾಮನ್ ಆಗಿ ನಾವು ಕರಿಬೇಕು ಅಂತ ಅಂದರೆ ಡಿಯರ್ ಲೇಡಿ ಅಂತ ಕರಿತೀವಿ. ಸೊ ಡಿಯರ್ ಲೇಡಿ ನಾವು ಯಾರಿಗಾದರೂ ಕರಿಬೋದು, ಕಾಮನ್ ಆಗಿ ಯಾರಿಗಾದರೂ ಕರಿಬೋದು. ಆದರೆ ನಾವು ಆ ವ್ಯಕ್ತಿನೇ ಕರೀತಾ ಇದ್ದೀವಿ ಅಂತ ಅಂದಾಗ ನಾವು ಮಿಸ್ ತೇಜಸ್ವಿನಿ ಅಂತಲೇ ಕರಿತೀವಿ. ಸೊ ಸಿಟಿ ಬಗ್ಗೆ ಹೇಳಬೇಕಾದ್ರೆ ಐ ಲಿವ್ಡ್ ಇನ್ ದ್ಯಾಟ್ ಸಿಟಿ ಅಂತ ಅನ್ಬೋದು. ಬಟ್ ನಾವು ಯಾವ ಸಿಟಿನಲ್ಲಿ ಇದ್ದೀವಿ ಅಂತ ಹೇಳಿದಾಗ ಐ ಲಿವ್ಡ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಸೊ ಯಾವುದಾದ್ರೂ ಸಿಟಿ, ಏನೇ ಒಂದು ಸಿಟಿ ಆಗಿದ್ರೂ ಸಿಟಿ ಅಂತ ಕರಿತೀವಿ. ಒಂದು ಜಾಗದ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಕರಿಬೇಕಂದ್ರೆ ನಾವು ಪ್ರಾಪರ್ ನೌನ್ನ ಬಳಸ್ತೀವಿ. ಆ್ಯನಿಮಲ್, ಅದೇ ಥರ ಸ್ಪೆಷಲ್ ನೇಮ್ ಏನು? ಟೈಗರ್. ರಿವರ್, ಯಾವುದಾದ್ರೂ ರಿವರ್ ಆಗಿರ್ಬೋದು, ಆದರೆ ಅದರದ್ದು ಸ್ಪೆಷಲ್ ನೇಮ್ ಏನು? ಗಂಗಾ. ಸೊ ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ಪ್ರಾಣಿ, ಅದ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಅದರ ಸ್ಪೆಷಲ್ ನೇಮ್ನ ಬಳಸ್ತೀವಿ. ಆ ಸ್ಪೆಷಲ್ ನೇಮೇ ಪ್ರಾಪರ್ ನೌನ್ ಅಥವಾ ಅಂಕಿತ ನಾಮ. ನಾವು ಜನರಲ್ ಆಗಿ ರೂಢಿಯಲ್ಲಿ ನಾವು ಏನು ಕರಿತೀವಿ, ಕಾಮನ್ ಆಗಿ ಏನು ಕರಿತೀವಿ, ಅದನ್ನು ನಾವು ಹೇಳಬೇಕಂದ್ರೆ ಅದು ಜನರಲ್ ನೇಮ್ ಆಗಿರುತ್ತೆ. ಅದನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್ ಅಂದರೆ ಕನ್ನಡದಲ್ಲಿ ರೂಢನಾಮ. ಇನ್ನೂ 2 ಟೈಪ್ಸ್ ಆಫ್ ನೌನ್ಸ್ ಇದೆ, ಅದನ್ನು ಮುಂದಿನ ಕ್ಲಾಸಸಲ್ಲಿ ತಿಳ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿ ನಾವು ಕಲಿಬೇಕಾಗಿರೋದು ಪ್ರಾಪರ್ ನೌನ್ ಹಾಗೂ ಕಾಮನ್ ನೌನ್. ಪ್ರಾಪರ್ ನೌನ್ನ ಅಂಕಿತ ನಾಮ ಅಂತ ಹೇಳ್ತಾರೆ, ಕಾಮನ್ ನೌನ್ನ ರೂಢನಾಮ ಅಂತ ಹೇಳ್ತಾರೆ. ಇವಾಗ ಒಂದಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ಈ ಆ್ಯಕ್ಟಿವಿಟಿನಲ್ಲಿ ಯಾವುದೇ ಥರದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲ. ನಾವು ಲಾಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕಂದ್ರೆ ಅದಕ್ಕೆ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಟೈಪಲ್ಲಿ ನಾವು ಆ್ಯಕ್ಟಿವಿಟೀಸ್ನ ಮಾಡಿದ್ವಿ. ಆದರೆ ಇದರಲ್ಲಿ ಯಾವುದೇ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಥರ ಆ್ಯಕ್ಟಿವಿಟೀಸ್ ಇಲ್ಲ. ನಾನು ಫುಲ್ ಸೆಂಟೆನ್ಸಸ್ಸೇ ಬರ್ತಿದ್ದೀನಿ. ಮತ್ತು ಈಗ ಹೇಗೆ ಮಾಡೋದು ಮ್ಯಾಮ್? ಖಂಡಿತ ನೋಡಿ, ಇಲ್ಲಿ ಒಂದಷ್ಟು ರೂಢನಾಮ ಇದೆ, ಒಂದಷ್ಟು ಅಂಕಿತ ನಾಮ ಇದೆ. ಸೊ ನಾವು ರೂಢನಾಮ ಅನ್ನೋದು ಏನಿದೆ ಅದನ್ನು ಸರ್ಕಲ್ ಮಾಡೋಣ. ಅಂಕಿತ ನಾಮ ಏನಿದೆ ಅದನ್ನು ನಾವು ಅಂಡರ್ಲೈನ್ ಮಾಡೋಣ. ಓಕೆನಾ? ಸೊ ಅಂಕಿತ ನಾಮ ಅಂತ ನಾನು ಹೇಳಿದ್ರೆ ಏನಂತ ಹೇಳಿದೆ? ಸ್ಪೆಷಲ್ ನೇಮ್. ಅಂಕಿತ ನಾಮ ಅಂದರೆ ಪ್ರಾಪರ್ ನೌನ್, ಇಟ್ ಈಸ್ ಅ ಸ್ಪೆಷಲ್ ನೇಮ್. ಸೊ ಮೊದಲನೇ ಎಕ್ಸಾಂಪಲು, ಐ ಲಿವ್ ಇನ್ ಡೆಲ್ಲಿ. ಡೆಲ್ಲಿ ಒಂದು ಜಾಗದ ಸ್ಪೆಷಲ್ ನೇಮ್, ಹಾಗಾಗಿ ಅದು ಪ್ರಾಪರ್ ನೌನ್ ಆಗುತ್ತೆ. ಸೊ ಪ್ರಾಪರ್ ನೌನ್ನ ನಾವು ಅಂಡರ್ಲೈನ್ ಮಾಡ್ತಾ ಇದ್ದೀವಿ. ಡೆಲ್ಲಿ ಅನ್ನೋದು ಪ್ರಾಪರ್ ನೌನ್ ಆಗುತ್ತೆ. ಅಂಕಿತ ನಾಮ ಅದು ಒಂದು ಜಾಗದ ಸ್ಪೆಷಲ್ ನೇಮ್ ಆಗಿರೋದ್ರಿಂದ ನಾವು ಅದನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಇಂಡಿಯಾ ಅನ್ನೋದೇನು? ಒಂದು ಜಾಗದ ಸ್ಪೆಷಲ್ ನೇಮ್. ಸೊ ಇಂಡಿಯಾ ಅನ್ನೋದನ್ನು ನಾವೇನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು ಅಲ್ಲ? ಸೊ ಇಲ್ಲಿ ಇನ್ನೊಂದು ನೌನ್ ಇದೆ, ಕ್ಯಾಪಿಟಲ್. ಕ್ಯಾಪಿಟಲ್ ಅನ್ನೋದು ರೂಢನಾಮ, ಜನರಲ್ ಆಗಿ ಬಳಸುವಂಥದ್ದು, ಜನರಲ್ ನೇಮ್. ಅದು ಯಾವುದಾದ್ರೂ ಕ್ಯಾಪಿಟಲ್ ಆಗಿರ್ಬೋದು. ಸೊ ನಾವಿವಾಗ ಇದನ್ನು ಚೇಂಜ್ ಮಾಡಬೇಕಂದ್ರೆ ಬ್ಯಾಂಗ್ಳೂರ್ ಇಸ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು ಅಲ್ಲ? ಸೊ ಹಾಗಾಗಿ ಆವಾಗ ಕ್ಯಾಪಿಟಲ್ ಚೇಂಜ್ ಆಗುತ್ತೆ. ಸೊ ಜನರಲ್ ನೇಮು ನಾವು ಕ್ಯಾಪಿಟಲ್ ಆಗಿರೋದ್ರಿಂದ ಅದನ್ನು ನಾವು ಸರ್ಕಲ್ ಮಾಡಬೇಕಾಗತ್ತೆ. ಸೊ ಕ್ಯಾಪಿಟಲ್ ಅನ್ನೋದನ್ನು ನಾವು ಸರ್ಕಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಮಗೆ ಈ ಸೆಂಟೆನ್ಸಲ್ಲಿ ಸಿಕ್ಕಿರೋದು 2 ಪ್ರಾಪರ್ ನೌನ್ ಮತ್ತು 1 ಕಾಮನ್ ನೌನ್. ನೀವು ವ್ಯತ್ಯಾಸ ನೋಡ್ಕೋಬೋದು. ಕ್ಯಾಪಿಟಲ್ ಅಂದರೆ ಯಾವುದಾದ್ರೂ ಕ್ಯಾಪಿಟಲ್ ಆಗಿರ್ಬೋದು, ಆದರೆ ಡೆಲ್ಲಿ ಅಂದರೆ ಅದೇ ಪರ್ಟಿಕ್ಯುಲರ್ ಜಾಗ, ಇಂಡಿಯಾ ಅಂದರೆ ಅದೇ ಪರ್ಟಿಕ್ಯುಲರ್ ದೇಶ. ಹಾಗಾಗಿ ಡೆಲ್ಲಿ ಮತ್ತು ಇಂಡಿಯಾ ಅಂಕಿತ ನಾಮ ಆಗುತ್ತೆ, ಕ್ಯಾಪಿಟಲ್ ಅನ್ನೋದು ರೂಢನಾಮ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ರಿವರ್ ಯಮುನಾ ಫ್ಲೋಸ್ ಥ್ರೂ ದಿಸ್ ಸಿಟಿ. ಸೊ ಇಲ್ಲಿ ರಿವರ್ ಇದೆ, ಯಮುನಾ ಇದೆ, ಸಿಟಿ ಇದೆ. ಸೊ ರಿವರ್ ಅನ್ನೋದು ರೂಢನಾಮ, ಅದಕ್ಕೆ ಸರ್ಕಲ್ ಮಾಡ್ತಾ ಇದ್ದೀನಿ. ಯಮುನಾ ಅನ್ನೋದು ಸ್ಪೆಷಲ್ ನೇಮ್ ಆಫ್ ಅ ರಿವರ್,
ಅದು ಪ್ರಾಪರ್ ನೌನ್ ಆಗುತ್ತೆ. ಸೊ ಅದಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸಿಟಿ ಇದೆ, ಸಿಟಿ ಅನ್ನೋದು ಕಾಮನ್ ನೌನ್ ಆಗಿದೆ, ಅಂದರೆ ಜನರಲ್ ನೇಮ್ ಆಗಿದೆ. ಸೊ ಅದನ್ನು ಸರ್ಕಲ್ ಮಾಡ್ತಾ ಇದ್ದೀನಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿ ರಿವರ್ ಯಾವುದೇ ರಿವರ್ ಆಗಿರ್ಬೋದು, ಸಿಟಿ ಯಾವುದೇ ಸಿಟಿ ಆಗಿರ್ಬೋದು, ಆದರೆ ಯಮುನಾ ಅಂದರೆ ಅದೇ ಪರ್ಟಿಕ್ಯುಲರ್ ರಿವರ್ ಆಗಿರೋದ್ರಿಂದ, ನದಿ ಆಗಿರೋದ್ರಿಂದ ನಾವು ಅದನ್ನು ಅಂಡರ್ಲೈನ್ ಮಾಡಿದ್ದೀವಿ ಮತ್ತು ಇವೆರಡನ್ನು ಸರ್ಕಲ್ ಮಾಡಿದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ರೆಡ್ ಫೋರ್ಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್. ರೆಡ್ ಫೋರ್ಟ್ ಬಗ್ಗೆ ಹೇಳೋದೇ ಬೇಡ ಅಲ್ಲ, ಕೆಂಪು ಕೋಟೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಪೆಂಡೆನ್ಸ್ ಡೇ ದಿನ ಅಲ್ಲಿ ಬಾವುಟನ, ನಮ್ಮ ತ್ರಿವರ್ಣ ಧ್ವಜನ ಹಾರಿಸೋವಂಥ ಜಾಗ. ಸೊ ರೆಡ್ ಫೋರ್ಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್ ಆರ್ ಸಮ್ ಮಾನ್ಯುಮೆಂಟ್ಸ್. ಮಾನ್ಯುಮೆಂಟ್ಸ್ ಅಂದರೆ ಏನು? ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ಏನು? ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ಎಷ್ಟೋ ಬಿಲ್ಡಿಂಗ್ಸು ನಾವಿವಾಗ ಅದನ್ನು ಮಾನ್ಯುಮೆಂಟ್ಸ್ ಆಗಿ ಕಾಪಾಡ್ಕೋತಾ ಇದ್ದೀವಿ. ಅದರದ್ದು ಇಂಪಾರ್ಟೆನ್ಸ್ನ ಬೇರೆ ಜನಗಳಿಗೆ, ಮುಂದಿನ ಜನರೇಷನ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಂತಹ ಇತಿಹಾಸ ಹೊಂದಿರುವಂತಹ ಬಿಲ್ಡಿಂಗ್ಸ್ನ ನಾವು ಇಂಗ್ಲೀಷಲ್ಲಿ ಮಾನ್ಯುಮೆಂಟ್ಸ್ ಅಂತ ಕರಿತೀವಿ. ಸೊ ಮಾನ್ಯುಮೆಂಟ್ಸ್ ಯಾವುದೇ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಅದು ಒಂದು ಕಾಮನ್ ನೌನ್ ಆಗುತ್ತೆ. ಸೊ ಕಾಮನ್ ನೌನ್ನ ನಾವೇನು ಮಾಡ್ತೀವಿ? ಸರ್ಕಲ್ ಮಾಡ್ತಾ ಇದ್ದೀವಿ. ಓಕೆ. ಆದರೆ ರೆಡ್ ಫೋರ್ಟ್ ಇರೋದೊಂದೇ ರೆಡ್ ಫೋರ್ಟ್, ಕುತುಬ್ ಮಿನಾರ್ ಮತ್ತು ಲೋಟಸ್ ಟೆಂಪಲ್ ನಮ್ಮ ಅಂಕಿತ ನಾಮ ಆಗುತ್ತೆ, ಅಂದರೆ ಪ್ರಾಪರ್ ನೌನ್ ಆಗುತ್ತೆ, ಅಂದರೆ ಸ್ಪೆಷಲ್ ನೇಮ್ ಆಗುತ್ತೆ. ಸೊ ಅದನ್ನು ನಾವು ಅಂಡರ್ಲೈನ್ ಮಾಡ್ತಾ ಇದ್ದೀವಿ. ಸೊ ರೆಡ್ ಫೋರ್ಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್ ಎಲ್ಲನೂ ನಾವು ಅಂಡರ್ಲೈನ್ ಮಾಡಿದ್ದೀವಿ. ಮತ್ತು ಮಾನ್ಯುಮೆಂಟ್ಸ್ ಅಂತ ಏನು ಹೇಳಿದ್ದೀವಿ ಅದನ್ನು ನಾವು ಸರ್ಕಲ್ ಮಾಡಿದ್ದೀವಿ. ಯಾಕೆ ಅಂದರೆ ಅದು ಕಾಮನ್ ನೌನ್ ಆಗಿರುತ್ತೆ. ಯಾಕಂದರೆ ಡೆಲ್ಲಿ ಒಂದರಲ್ಲೇ ಇಲ್ಲ ಅಲ್ಲ ಮಾನ್ಯುಮೆಂಟ್ಸ್, ನಮ್ಮ ಇಡೀ ದೇಶದಲ್ಲಿದೆ. ಸೊ ವರ್ಲ್ಡ್ ಹೆರಿಟೇಜಲ್ಲಿ ನೀವು ನೋಡಿದಾಗ ಎಷ್ಟೊಂದು ಬಿಲ್ಡಿಂಗ್ಸು ನಮ್ಮ ಮಾನ್ಯುಮೆಂಟ್ಸ್ ಆಗಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಹಂಪಿನಲ್ಲಿ ಎಷ್ಟೊಂದು ಕಲ್ಲಿನ ಕೆತ್ತನೆಗಳಿದೆ, ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟಿದೆ. ಅದನ್ನೆಲ್ಲ ಮಾನ್ಯುಮೆಂಟ್ಸ್ ಅಂತ ಇವತ್ತಿನವರೆಗೂ ನಾವು ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ಸೊ ಮಾನ್ಯುಮೆಂಟ್ಸ್ ಯಾವುದೇ ಆಗಿರ್ಬೋದು, ಹಾಗಾಗಿ ಅದನ್ನು ನಾವು ಕಾಮನ್ ನೌನ್ ಅಂದರೆ ರೂಢನಾಮ ಆಗಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಇದು ಏನು ಹೆಸರಿದೆ, ಸ್ಪೆಷಲ್ ಹೆಸರೆಲ್ಲ ಏನಿದೆ ಅದನ್ನು ನಾವು ಅಂಕಿತ ನಾಮ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದಷ್ಟು ಸೆಂಟೆನ್ಸಸ್ಸು, ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನಾವು ನಿಧಾನಕ್ಕೆ ಡಿಸ್ಕಸ್ ಮಾಡ್ಬೋದು. ನಿಮಗೇನೇ ಡೌಟ್ ಇದ್ದರೂ ನಿಮ್ಮ ಕಾಮೆಂಟ್ ಸೆಕ್ಷನ್ನ ಉಪಯೋಗಿಸ್ಕೊಳ್ಳಿ, ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಜೊತೆ ಟಚಲ್ಲಿರಿ. ಥ್ಯಾಂಕ್ ಯು.